ಬೆಂಗಳೂರಿನಲ್ಲಿ ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ರನ್ನ ಹತ್ಯೆ ಮಾಡಲಾಗಿದೆ. ಛಲವಾದಿ ಪಾಳ್ಯದ ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಕಚೇರಿಯಲ್ಲಿದ್ದಾಗ ಹೊರಗೆ ಕರೆದು ಹಲ್ಲೆ ಮಾಡಲಾಗಿದೆ. ಛಲವಾದಿ ಪಾಳ್ಯದ ಫ್ಲವರ್ ಗಾರ್ಡನ್ನಲ್ಲಿ ರೇಖಾ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದು, ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ರನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಛಲವಾದಿ ಪಾಳ್ಯ ಗಾರ್ಡನ್ ಮಾಜಿ ಸದಸ್ಯೆ ರೇಖಾ ಕೊಲೆಯಾಗಿದ್ದು, ಪ್ಲಾನ್ ಮಾಡಿಯೇ ದುಷ್ಕರ್ಮಿಗಳು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಘಟನಾ ಸ್ಥಳದಲ್ಲಿ ಎರಡೂ ಬದಿಯಲ್ಲೂ ಸಿಸಿ ಕ್ಯಾಮೆರಾ ಇತ್ತು, ಆದರೆ ಕೊಲೆ ದೃಶ್ಯ ಕಾಣದಂತೆ ಸಿಸಿ ಕ್ಯಾಮೆರಾ ತಿರುಗಿಸಿದ್ದಾರೆ. ಕಚೇರಿಯ ಒಳಗಿದ್ದ ರೇಖಾರನ್ನ ಹೊರಗೆ ಕರೆಸಿಕೊಂಡು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ರೇಖಾ ಕದಿರೇಶ್ರನ್ನ ಕೊಲೆ ಮಾಡುವ ಸಲುವಾಗಿ ಈ ಮೊದಲೇ ಪ್ಲಾನ್ ಮಾಡಿದ್ದ ಐನಾತಿಗಳು ಸಿದ್ಧತೆಯೊಂದಿಗೆ ಎಂಟ್ರಿ ಕೊಟ್ಟಿದ್ರು. ಛಲವಾದಿ ಪಾಳ್ಯದ ರಸ್ತೆ ಎದುರು ಸಿಸಿಟಿವಿ ಇರೋದು ಮೊದಲೇ ತಿಳಿದುಕೊಂಡು ಕ್ಯಾಮೆರಾಗಳನ್ನ ಮೇಲಕ್ಕೆ ತಿರುಗಿಸಿದ್ರು. ಮಾತ್ರವಲ್ಲ, ಫುಡ್ ಕಿಟ್ ವಿತರಣೆಗೆ ಮನೆಯಿಂದ ಆಫೀಸ್ಗೆ ರೇಖಾ ಬಂದಿದ್ದನ್ನ ನೋಡಿ ಕಚೇರಿ ಹೊರಗೆ ಕರೆಸಿಕೊಂಡ ಕಿಲಾಡಿಗಳು ಒಬ್ಬರೇ ಹೊರಗೆ ಬಂದಿದ್ದೇ ತಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ರ ಪತಿ ಕದಿರೇಶ್ರನ್ನ 2018ರಲ್ಲಿ ಹತ್ಯೆ ಮಾಡಲಾಗಿತ್ತು. 2018ರ ಫೆಬ್ರವರಿ 8ರಂದು ಮುನೇಶ್ವರ ದೇಗುಲದ ಬಳಿ 4ರಿಂದ ಕದಿರೇಶ್ ಕೊಲೆ ನಡೆದಿತ್ತು. ಕದಿರೇಶ್ ಕೊಲೆ ಆರೋಪಿಗಳು ತಲೆಬೋಳಿಸಿಕೊಂಡು ವಕೀಲರ ವೇಷದಲ್ಲಿ ಕೋರ್ಟ್ಗೆ ಹಾಜರಾಗಿದ್ರು. ಸಹೋದರರಾದ ನವೀನ್ ವಿನಯ್ ಕೋರ್ಟ್ಗೆ ಶರಣಾಗಿ ಕದಿರೇಶ್ನನ್ನ ಕೊಂದಿದ್ದು ನಾವೇ ಎಂದು ಒಪ್ಪಿಕೊಂಡಿದ್ರು. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿರುವಂತಹ ಸಿಎಂ ಬಿಎಸ್ವೈ 24 ಗಂಟೆಯೊಳಗೆ ಕೊಲೆ ಆರೋಪಿಗಳನ್ನ ಬಂಧಿಸುತ್ತೇವೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಬಿಎಸ್ವೈ, ಈ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಜೊತೆ ಚರ್ಚಿಸಿದ್ದೇನೆ. ಕೂಡಲೇ ಕ್ರಮ ಕೈಗೊಳ್ಳುವಂತೆ ಕಮಿಷನರ್ಗೆ ಸೂಚಿಸಿದ್ದು, ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಕಮಿಷನರ್ಗೆ ಆದೇಶಿಸಿರುವುದಾಗಿ ಬಿಎಸ್ವೈ ಹೇಳಿದ್ರು. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಬಗ್ಗೆ ಮಾತನಾಡಿದಂತಹ ಬಿಜೆಪಿ ನಾಯಕ ಎನ್ಆರ್ ರಮೇಶ್, ಶಾಸಕ ಜಮೀರ್ ವಿರುದ್ಧ ಹರಿಹಾಯ್ದಿದ್ದಾರೆ. ಮುಂಬರುವ ಬಿಬಿಎಂಪಿ ಚುನಾವಣೆ ಮುಂದಿಟ್ಟುಕೊಂಡು ಕೊಲೆ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ. ಚಾಮರಾಜಪೇಟೆಯಲ್ಲಿ ಶಾಸಕ ಜಮೀರ್ ಯಾವ ರೀತಿ ಆಡಳಿತ ಮಾಡ್ತಿದ್ದಾರೆ, ಇನ್ನು 5-6 ತಿಂಗಳಿನಲ್ಲಿ ಪಾಲಿಕೆ ಚುನಾವಣೆ ಬರಲಿದೆ, ಮತ್ತೆ ಚುನಾವಣೆಯಲ್ಲಿ ಅವರೇ ಗೆಲ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ. ಜಮೀರ್ ಅವರು ಇದಕ್ಕೆ ಬೆಂಬಲ ಮಾಡಿರುವುದು ಸತ್ಯ ಅಂತ ರಮೇಶ್ ಆರೋಪ ಮಾಡಿದ್ದಾರೆ. ಶಾಸಕ ಜಮೀರ್ ಯಾವ ರೀತಿ ಜನರನ್ನ ಆತಂಕದಲ್ಲಿ ತಂದು ಇಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎಂದ ಎನ್ಆರ್ ರಮೇಶ್, ಪೊಲೀಸರ ಮೇಲೆ, ಆರೋಗ್ಯಕರ್ತರ ಮೇಲೆ ಹಲ್ಲೆ ಆಗಿದೆ. ಜಮೀರ್ ಅಹ್ಮದ್ ಖಾನ್ ಅವರಿಗೆ 10,000 ರೂಪಾಯಿ ಪರಿಹಾರ ನೀಡಿದ್ರು. ಪೀಟರ್ ಅನ್ನೋ ವ್ಯಕ್ತಿಯಿಂದ ಕೊಲೆ ಶಂಕೆ ವ್ಯಕ್ತವಾಗಿದ್ದು, ಈ ಕೊಲೆ ರಾಜಕೀಯ ಪ್ರೇರಿತ. ಮುಂದಿನ ಚುನಾವಣೆಯನ್ನ ಮುಂದಿಟ್ಟುಕೊಂಡು ಕೊಲೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಕದಿರೇಶ್ ಕೊಲೆಯನ್ನ ತನಿಖೆಗೆ ಆದೇಶ ಮಾಡಿದ್ರೆ ಸತ್ಯ ಹೊರಬರ್ತಿತ್ತು ಅಂತ ರಮೇಶ್ ಹೇಳಿದ್ರು. ಕದಿರೇಶ್ರ ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿರೋ ವ್ಯಕ್ತಿಯ ತನಿಖೆ ಸರಿಯಾಗಿ ನಡೆದಿದ್ರೆ ಮತ್ತೊಂದು ಜೀವ ಹೋಗ್ತಿರ್ಲಿಲ್ಲ ಅಂತ ಎನ್ಆರ್ ರಮೇಶ್ ಹೇಳಿದ್ರು. ಅವತ್ತು ಸಿದ್ದರಾಮಯ್ಯ ಸರ್ಕಾರ ಇತ್ತು, ಅತೂಷ್ ಅನ್ನುವ ವ್ಯಕ್ತಿಯ ತನಿಖೆಯಾಗಬೇಕಿತ್ತು, ಆದ್ರೆ ಆಗ್ಲಿಲ್ಲ. ಅತೂಷ್ ಜಮೀರ್ ಬೆಂಬಲದಿಂದ ತನಿಖೆಯಿಂದ ತಪ್ಪಿಸಿಕೊಂಡಿದ್ದ. ಈ ಕೊಲೆಗೂ ಆತನೇ ಕಾರಣ. ಅತೂಷ್ ತನಿಖೆ ಮಾಡಿದ್ರೆ ಎಲ್ಲವೂ ಹೊರಬೀಳುತ್ತೆ ಅಂತ ರಮೇಶ್ ಹೇಳಿದ್ರು. ತಾಯಿ ಸಾವಿನ ಸುದ್ದಿಯನ್ನ ಕೇಳಿ ನನಗೆ ಭಯ ಆಯಿತು ಅಂತ ಮೃತ ರೇಖಾ ಕದಿರೇಶ್ ಮಗ ರಾಹುಲ್ ಹೇಳಿದ್ರು. ಕಿಮ್ಸ್ ಆಸ್ಪತ್ರೆ ಬಳಿ ಮಾತನಾಡಿದ ರಾಹುಲ್, ಅಮ್ಮ ಪ್ರತಿದಿನ ನಮಗೆ ಕರೆ ಮಾಡಿ ಮಾತನಾಡ್ತಾ ಇದ್ರು. ಇಂದು ನಮ್ಮ ಸಂಬಂಧಿ ಕರೆ ಮಾಡಿ ಘಟನೆ ಬಗ್ಗೆ ತಿಳಿಸಿದ್ರು. ಪೀಟರ್ ಎಂಬುವವರು ಅಮ್ಮನ ಕತ್ತಿನ ಭಾಗಕ್ಕೆ ಹೊಡೆದಿದ್ದಾರೆ. ಪೀಟರ್ ನಮ್ಮ ಹತ್ತಿರದ ಸಂಬಂಧಿಯೂ ಆಗಬೇಕು. ನಮ್ಮ ತಂದೆ ಜೊತೆಯೂ ಪೀಟರ್ ಒಡನಾಟ ಹೊಂದಿದ್ರು. ನಮಗೆ ಗೊತ್ತಿರುವವರೇ ಇದನ್ನ ಮಾಡಿದ್ದಾರೆ ಎಂದು ರಾಹುಲ್ ಹೇಳಿದ್ರು. ರೇಖಾ ಕದಿರೇಶ್ ತನ್ನ ತಂಗಿಯಂತೆ ಅಂತ ಚಾಮರಾಜಪೇಟೆ ಶಾಸಕ ಜಮೀರ್ ಅಹ್ಮದ್ ಹೇಳಿದ್ರು. ಟಿವಿ9 ಜೊತೆ ಮಾತನಾಡಿದ ಜಮೀರ್, ಬಿಜೆಪಿಯವರು ಏನೇ ಆದ್ರೂ ಆರೋಪ ಮಾಡ್ತಾರೆ, ನನ್ನ ಮೇಲೆ ಆರೋಪ ಮಾಡ್ತಾರೆ. ಕಳೆದ ಬಾರಿ ಕದಿರೇಶ್ ಹತ್ಯೆಯಾದಾಗ್ಲೂ ಆರೋಪಿಸಿದ್ರು. ರೇಖಾ ಕದಿರೇಶ್ ಸಾವಿನಿಂದ ನನಗೆ ಬಹಳ ನೋವಾಗಿದೆ ಅಂತ ಜಮೀರ್ ಹೇಳಿದ್ರು. ಬಿಜೆಪಿ ನಾಯಕ ಎನ್ಆರ್ ರಮೇಶ್ ಆರೋಪಕ್ಕೆ ತಿರುಗೇಟು ನೀಡಿದ ಜಮೀರ್ ಅಹ್ಮದ್, ರಾಜ್ಯದಲ್ಲಿರುವುದು ಬಿಜೆಪಿಯ ಸರ್ಕಾರ. ಕದಿರೇಶ್ ಹತ್ಯೆ ಕೇಸ್ ಬಗ್ಗೆ ಬಿಜೆಪಿಯವರು ಯಾವಾಗಿನಿಂದ ತನಿಖೆಗೆ ಮುಂದಾಗಿದ್ದಾರೆ. ಪಾಲಿಕೆ ಮಾಜಿ ಸದಸ್ಯೆ ರಕ್ಷಣೆ ಕೊಡೋದಕ್ಕೆ ಆಗಿಲ್ಲ ಅಂದ್ರೆ ಸರ್ಕಾರ ಏನಾಗಿದೆ ಅಂತ ಕಿಡಿಕಾರಿದ್ರು.
ಬಿಜೆಪಿಯವರಿಗೆ ಕನಸಿನಲ್ಲೂ ನಾನು ಬರ್ತಿದ್ದೇನೆ ಅನಿಸುತ್ತೆ. ರೇಖಾ ನನಗೆ ಸ್ವಂತ ತಂಗಿಗಿಂತ ಹೆಚ್ಚು ಎಂದು ಜಮೀರ್ ಸತ್ಯದ ಪರ ದನಿ ಎತ್ತಿದ್ದಕ್ಕೆ ಬಿಜೆಪಿಯವರು ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ರೇಖಾ ಕದಿರೇಶ್ ಸಾವಿನ ಹಿಂದೆ ರಾಜಕೀಯ ಇದೆ ಎಂಬ ಎನ್ಆರ್ ರಮೇಶ್ ಆರೋಪ ಮಾಡಿದ್ದಕ್ಕೆ ತಿರುಗೇಟು ನೀಡಿರೋ ಶಾಸಕ ಜಮೀರ್ ರಮೇಶ್ಗೆ ಕನಸಿನಲ್ಲೂ ನಾನು ಕಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ವಿನಾಕಾರಣ ಆರೋಪ ಮಾಡ್ತಿರೋದು ಸರಿಯಲ್ಲ. ರೇಖಾ ಬಿಜೆಪಿಯಲ್ಲಿ ಇದ್ದವರು, ನಾನು ಜೆಡಿಎಸ್ನಿಂದ ಗೆದ್ದವನು. ನಾನು ಚುನಾವಣೆ ವೇಳೆ ಮಾತ್ರ ರಾಜಕೀಯ ಮಾಡೋನು. ಉಳಿದಂತೆ ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಹರಿಸ್ತೇನೆ ಅಂತ ರಮೇಶ್ ಆರೋಪ ಅಲ್ಲಗಳೆದ್ರು. ರೇಖಾ ಕದಿರೇಶ್ ಹತ್ಯೆ ಹಿಂದೆ ರಾಜಕೀಯದ ಕರಿನೆರಳು ಇರೋ ಅನುಮಾನ ಮೂಡಿದೆ. ಹೀಗಾಗಿ ಕಳೆದ ಬಾರಿಯ ಎಲೆಕ್ಷನ್ ವಿಚಾರದ ಆಂಗಲ್ನಲ್ಲಿಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಳೆದ ಪಾಲಿಕೆ ಎಲೆಕ್ಷನ್ನಲ್ಲಿ ರೇಖಾ ಎದುರು ಶಾಸಕ ಜಮೀರ್ ಶಿಷ್ಯ ಕಾಟನ್ಪೇಟೆ ಠಾಣೆಯಲ್ಲಿ ರೌಡಿ ಶೀಟರ್ ಆತುಷ್ ಪತ್ನಿ ಸ್ಪರ್ಧಿಸಿದ್ರು. ಆದ್ರೆ 500 ಮತಗಳ ಅಂತರದಿಂದ ಚುನಾವಣೆಯಲ್ಲಿ ಸೋಲು ಕಂಡಿದ್ರು. ಇದೀಗ ಮತ್ತೆ ಎಲೆಕ್ಷನ್ಗೆ ರೇಖಾ ಕದಿರೇಶ್ ತಯಾರಿ ನಡೆಸಿದ್ರಿಂದ ಆತುಷ್ ಸುಪಾರಿ ನೀಡಿರೋ ಅನುಮಾನ ಮೂಡಿದೆ. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಹತ್ಯೆ ಕೇಸ್ನಲ್ಲಿ ಕದಿರೇಶ್ ಕುಟುಂಬದ ಮೇಲೆ ಅನುಮಾನ ಮೂಡಿದೆ. ಕದಿರೇಶ್ ಸಹೋದರಿ ಮಾಲಾಪುತ್ರಿಯನ್ನ ಮುಂದಿನ ಚುನಾವಣೆಗೆ ನಿಲ್ಲಿಸಲು ಪ್ಲಾನ್ ಮಾಡಲಾಗ್ತಿತ್ತಂತೆ. ಒಳಗೊಳಗೆ ಚುನಾವಣೆಗೆ ನಿಲ್ಲಿಸುವ ಸಲುವಾಗಿ ಪ್ಲಾನ್ ಮಾಡಲಾಗ್ತಿತ್ತಂತೆ. ಇನ್ನು ರೇಖಾ ಕದಿರೇಶ್ಗೆ ಎರಡನೇ ಪತ್ನಿಯಾಗಿದ್ದರಿಂದ ಆಕೆಗೆ ಏಕೆ ಅಧಿಕಾರ ಬಿಟ್ಟುಕೊಡ್ಬೇಕು ಅನ್ನೋ ಚರ್ಚೆಯು ಕುಟುಂಬದಲ್ಲಿ ನಡೆಯುತ್ತಿತ್ತಂತೆ. ಹೀಗಾಗಿ ಕದಿರೇಶ್ ಕುಟುಂಬ ಮತ್ತು ಅಕ್ಕ ಮಾಲಾ ಮೇಲೆ ಅನುಮಾನ ಹೆಚ್ಚಾಗಿದೆ. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಹತ್ಯೆ ಪ್ರಕರಣ ಸಂಬಂಧ ಸಂಪೂರ್ಣ ತನಿಖೆ ನಡೆಸಲು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಸೂಚನೆ ನೀಡಿದ್ದೇನೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ಹತ್ಯೆ ಪ್ರಕರಣದ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಬರ್ಬರ ಹತ್ಯೆಯಲ್ಲಿ ಕುಟುಂಬದ ಕೈವಾಡ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ರು. ವಿಧಾನಸೌಧದಲ್ಲಿ ಮಾತನಾಡಿದ ಆರ್ ಅಶೋಕ್, ಕದಿರೇಶ್ ಹತ್ಯೆ ಆರೋಪಿಗಳು ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಅವರೇ ರೇಖಾರನ್ನ ಹತ್ಯೆ ಮಾಡಿರುವ ಅನುಮಾನವಿದೆ. ರೇಖಾ ಕೊಲೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆರ್ ಅಶೋಕ್ ಆಗ್ರಹಿಸಿದ್ರು. ಕೊರೋನಾ 2ನೇ ಅಲೆ ಅಟ್ಟಹಾಸ ಮೆರೆಯುತ್ತಿದ್ದು ಇನ್ನೇನು 3ನೇ ಅಲೆ ಕಾಲಿಡಲಿದೆ ಅನ್ನುವಾಗಲೇ ಮತ್ತೊಂದು ಆಘಾತ ಕರುನಾಡಿಗೆ ಶುರುವಾಗಿದೆ. ರಾಜ್ಯದ ಜನರಿಗೆ ಡೆಲ್ಟಾ ಪ್ಲಸ್ ವೈರಸ್ ಭೀತಿ ಕ್ಷಣಕ್ಕೂ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಸದ್ದಿಲ್ಲದೆ ರಾಜ್ಯದ ಜನರ ದೇಹ ಹೊಕ್ಕಿದ್ಯಾ ಮಹಾಮಾರಿ ಅನ್ನೋ ಅನುಮಾನ ಕಾಡ್ತಾ ಇದೆ. ಕೊರೋನಾ ಲಸಿಕೆಗಳಿಗೆ ಸೆಡ್ಡು ಹೊಡೆಯುತ್ತಾ ಭಯಾನಕ ವೈರಸ್ ಅಂತ ಜನರಿಗೆ ನಡುಕ ಶುರುವಾಗಿದೆ. ಮೈಸೂರಿನಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ಪತ್ತೆ ವಿಚಾರವಾಗಿ ಮೈಸೂರು ಆರೋಗ್ಯ ಇಲಾಖೆ ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿ ಸ್ಪಷ್ಟನೆ ಕೊಟ್ಟಿದೆ. 3 ಡೆಲ್ಟಾ ಸ್ಟ್ರೇನ್ ವೇರಿಯಂಟ್, 1 ಡೆಲ್ಟಾ ಪ್ಲಸ್ ಅಂತ ದೃಢವಾಗಿದೆ ಅಂತ ಮಾಧ್ಯಮ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಅಲ್ಲದೆ ಸಾರ್ವಜನಿಕರು ಆತಂಕ ಪಡಬೇಡಿ, ಜಿಲ್ಲೆಯಲ್ಲಿ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ ಅಂತ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಪ್ರಸಾದ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ಮೇ ತಿಂಗಳಿನಲ್ಲೇ ಎಲ್ಲ ಮಾದರಿ ಸಂಗ್ರಹಿಸಲಾಗಿತ್ತು. ಪರೀಕ್ಷೆ ವೇಳೆ 3 ಡೆಲ್ಟಾ ಸ್ಟ್ರೇನ್ ವೇರಿಯಂಟ್, 1 ಡೆಲ್ಟಾ ಪ್ಲಸ್ ಅಂತ ದೃಢವಾಗಿದೆ. ಸದ್ಯ ಎಲ್ಲ ಸೋಂಕಿತರು ಗುಣಮುಖರಾಗಿದ್ದು ಯಾರಲ್ಲೂ ಗಂಭೀರ ಸ್ವರೂಪ ರೋಗ ಲಕ್ಷಣಗಳು ಕಂಡುಬಂದಿಲ್ಲ. ಹೋಮ್ ಐಸೋಲೇಷನ್ನಲ್ಲಿ ಎಲ್ಲರಿಗೂ ವೈದ್ಯಕೀಯ ಶಿಷ್ಟಾಚಾರ ಪಾಲನೆ ಮಾಡಲಾಗಿದೆ. ಈ ವಿಚಾರವಾಗಿ ಜಿಲ್ಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮ ವಹಿಸಲಾಗಿದೆ ಅಂತ ಮಾಧ್ಯಮ ಪ್ರಕಟಣೆಯಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಪ್ರಸಾದ್ ಹೇಳಿದ್ದಾರೆ. ಡೆಲ್ಟಾ ಪ್ಲಸ್ ನಿಜಕ್ಕೂ ಎಷ್ಟು ಆತಂಕಕಾರಿ? ಕೇಂದ್ರ ಸರ್ಕಾರ ಕೊಟ್ಟಿರೋ ಎಚ್ಚರಿಕೆ ಏನು? ಡೆಲ್ಟಾ ಪ್ಲಸ್ ನೇರವಾಗಿ ಲಂಗ್ಸ್ಗೆ ಅಟ್ಯಾಕ್ ಆಗುತ್ತಾ? ಭಾರತದಲ್ಲಿ ಎಷ್ಟು ಕೇಸ್ ಇದೆ? ಗುಣಲಕ್ಷಣಗಳು ಏನು ಅನ್ನೋ ಪ್ರಶ್ನೆಗಳು ಮೂಡುತ್ತೆ. ಅಸಲಿಗೆ ರೂಪಾಂತರಿ ಡೆಲ್ಟಾ ಪ್ಲಸ್ ಕಳವಳಕಾರಿ ಅಂತ ಕೇಂದ್ರ ಸರ್ಕಾರವೇ ಹೇಳಿದೆ. ಡೆಲ್ಟಾ ಪ್ಲಸ್ ವೈರಸ್ ಮೇಲೆ ನಿಗಾ ವಹಿಸಿದ ಕೇಂದ್ರ ಸರ್ಕಾರ ಡೆಲ್ಟಾ ಪ್ಲಸ್ ನೇರವಾಗಿ ಲಂಗ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ, ದೇಹದಲ್ಲಿರುವ ಆಂಟಿಬಾಡಿಯನ್ನ ನಾಶ ಮಾಡುತ್ತೆ ಎಂಬ ಮಾಹಿತಿಯನ್ನು ನೀಡಿದೆ.